ಕಾಲಿಟ್ಟಿದ್ದಕ್ಕ ಈ ಮನಿ ಪಾವನ ಆತ್ ಖರಿ. ಇಲ್ಲಿ ಸಾಮಾನುಗಳು ಎಲ್ಲ ಅದಾವ ಅಲ್ಲೇ. ಹಿತ್ತಾಳಿ ಆಗಿ ಸ್ಟೀಲ್ ಆಗಿ ಕೆಲ್ಸಕ್ ಬಾರದು ಫ್ರಿಡ್ಜ್ಗಳು ಕೆಲ್ಸಕ್ ಬಾರ್ದಂಗ ಅದಾವು. ಮಧ್ಯಾಹ್ನ ಆತಿಥ್ಯ ಸ್ವೀಕಾರ ಮಾಡಿದ್ದಕ್ಕೆ ಇದ್ರ ಮೇಲೆ ಇವ್ರು ಇವಾಗ ಪ್ರೋಕ್ಷಣೆನ ಮಾಡಿ ಥಳ ಹೊಳೆಯೋ ಹಂಗೆ ಮಾಡ್ಬೇಕಾ ಹೇಗೆ? ಅಯ್ಯಯ್ಯೋ, ಅಪಚಾರ ಆತ್. ಅಂತ ಕೆಟ್ಟ ಕೆಲ್ಸ ನಿಮ್ ಕೈಯಾಗ ಯಾಕೆ ಮಾಡಿಸ್ತೀನ? ಅಂತ ಕೆಟ್ಟ ಕೆಲ್ಸ ಮಾಡಕಂತನ ನಮ್ ಮನೆಯಾಗ ಇಬ್ರು ಸೊಸಿದಾರ ಅದಾರ. ನನ್ನ ಪಾಲಿನ ರಾಕ್ಷಸರ ನನ್ನ ಜೀವನ ತಿನ್ನಕಂತನ ಅದಾರ. ಒಬ್ಬಾಕಿ ಇಲ್ಲಿ ನಿಂತಾಳ, ಇನ್ನೊಬ್ಬಾಕಿ ಅವ್ರ ಅವನ್ ಮನಿಗ್ ಹೋಗ್ಯಾಳ. ಆಕಿನು ಬರ್ತಿದ್ದಂಗ ಇಬ್ಬರಿಗೂ ಸೇರಿಸಿ ಆ ಕೆಲ್ಸ ಹಚ್ತೀನಿ. ನೀವ್ ಮುಟ್ಟಿದ್ರೆ ಎಲ್ಲ ಬಂಗಾರನ ಆಗ್ಬಿಡ್ತದಲ್ಲ. ಅದಕ್ಕಂತ ಒಂದ್ ಸಾರಿ ನಮ್ ಮನ್ಯಾಗಿರೋದೆಲ್ಲ ಮುಟ್ಕೊಂತ ಬಂದ್ಬಿಟ್ರ ಬಂಗಾರಮಯ ಮಾಡಿ ಈ ಭಕ್ತೆಗೆ ಸಂತೋಷ ಪಡಿಸ್ಬಿಡ್ರಿ ಸ್ವಾಮಿ. ಅಷ್ಟು ದೊಡ್ಡ ಗೋಲ್ಡ್ ಸ್ಕೀಮ್ ಅಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ ಬಾಲಿಕಾ. 2 ತಾಸಾದ್ರೂ ಪರವಾಗಿಲ್ಲ, ಎಲ್ಲ ಬಂಗಾರ ಮಾಡ್ಬಿಡ್ರಿ ಸ್ವಾಮಿ. ಶಿಷ್ಯ, ಗುರುಜಿ ಸಲಹೆ ಕೊಡು. ಗುರುಜಿ, ನೋಡಿ, ಇದನ್ನೆಲ್ಲ ಬಂಗಾರ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಪ್ರತ್ಯೇಕವಾದ ಪೂಜೆ ಮಾಡಬೇಕು. ಆ ಪೂಜೆಗೆ ಸಂಬಂಧಿಸಿರೋ ಏರ್ಪಾಡುಗಳನ್ನ ನೀವು ಮಾಡಬೇಕು. ಅಯ್ಯ, ಪೂಜಾ ಸಾಮಗ್ರಿ ಹೌದಲ್ರಿ, ಮನ್ಯಾಗ ಐತಿ, ಎಲ್ಲ ತಂದು ಕೊಡ್ತೀವಿ. ತೆಂಗಿನಕಾಯಿ, ಊದುಬತ್ತಿ. ಪೂಜೆ ಅಂತಂದ್ರೆ ಅದು ಆತರದ ಸಾಮಾನ್ಯವಾದ ಪೂಜೆ ಅಲ್ಲ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೆ ಬೇರೆ. ಈಗಿಂದೀಗ ಹೋಗಿ ಎಲ್ಲಾ ಪೂಜಾ ಸಾಮಾನ್ ತಗೊಂಡ್ ಬಾ ಅಂತೀರೇನು? ಗಮ 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 ಗಮ್. ಅಯ್ಯೋ, ಸ್ವಾಮಿಗಳಿಗೆ ಸಿಟ್ಟು ಬಂತು ಅಂತ ಕಾಣುತ್ತ. ಸರಿ, ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳ ಲಿಸ್ಟ್ ಬರ್ಕೊಳ್ಳಿ. ತಿರುಪತಿ, ಶಿಷ್ಯ ಸ್ವಾಮಿಯವ್ರು ಹೇಳೋದ್ನ ನೆನಪಿಟ್ಕೊಂಡು ಬರ್ದಿಟ್ಕೋ. ಸರಿ ಅಮ್ಮ. 2 ಬುಟ್ಟಿ ಗುಲಾಬಿ ಹೂವ, 4 ಬುಟ್ಟಿ ಮಲ್ಲಿಗೆ ಹೂವ, 1 ಡಜನ್ ಆಪಲ್, 1 kg ಬಾದಾಮಿ, 1 kg ಪಿಸ್ತಾ, ಹಾಗೆ ಒಂದು 10 ಜೊತೆ ಹೊಸ ರೆಡಿಮೇಡ್ ಡ್ರೆಸ್, ನನ್ನ ಸೈಜ್ಗೆ ಸರಿ ಆಗುವಂಥದ್ದು. 42 ಶರ್ಟ್ ಸೈಜ್, ಪ್ಯಾಂಟ್ ಸೈಜ್ 34. ಅಯ್ಯೋ, ಇದೆಂತ ಪೂಜಾ ಐಟಮ್ ಸ್ವಾಮಿ? ಇವೆಲ್ಲ ಕೊಂಡ್ಕೋಬೇಕಂದ್ರ ಹೆಚ್ಚು ಕಡಿಮೆ 10,000 ಮೇಲಾಗ್ತದ. ಪೂಜಾ ಅಂದ್ರ ಕಾಯಿ ಕರ್ಪೂರ ಹೂವಿನಾರ ಅನ್ಕೊಂಡ್ರ ಇವೆಲ್ಲ ಯಾಕೆ ಸ್ವಾಮಿ? ಗಮ ಗಮ್. ಅಯ್ಯಯ್ಯೋ, ಮತ್ತೆ ಸ್ವಾಮಿಗಳಿಗೆ ಸಿಟ್ಟು ಬರ್ಸ್ತಾ ಇದ್ದೀರಾ? ತೆಂಗಿನಕಾಯಿ ಕರ್ಪೂರ ಇಟ್ಟು ಮಾಡೋದಿಕ್ಕೆ ಇದೇನ್ ಮಾಮೂಲಿ ಪೂಜೆನಾ? ಗೋಲ್ಡ್ ಸ್ಕೀಮ್ ಪೂಜೆ. ಅದಕ್ಕೆ ಬೇಕಾಗಿರೋ ಶಕ್ತಿನ ಸಂಪಾದಿಸ್ಬೇಕು ಅಂತಂದ್ರೆ ಇವೆಲ್ಲವನ್ನು ಖಂಡಿತವಾಗ್ಲೂ ತಗೊಂಡ್ಬರ್ಲೇಬೇಕು. ಅಷ್ಟಕ್ಕೂ ನಿಮ್ಗ ಈ ರೆಡಿಮೇಡ್ ಪ್ಯಾಂಟ್ ಶರ್ಟ್ ಎದಕ್ ಬೇಕು? ಸ್ವಾಮಿಗಳು ಪೂಜೆ ಮಾಡ್ಬೇಕಾದ್ರೆ ದಶಾವತಾರ ಎತ್ತುತ್ತಾರೆ. 10 ರೀತಿಯ ಬಟ್ಟೆ ಬದಲಾಗ್ತವೆ. ಇಲ್ಲ ಅಂದ್ರೆ ಶಕ್ತಿ ಎಲ್ಲಿಂದ ಬರುತ್ತೆ? ನಿಮ್ಮನೆ ಬಂಗಾರ ಎಲ್ಲಿಂದ ಆಗತ್ತೆ? ಕನಕ, ಯಾಕೋ ನನಗೂ ಒಂದು ಅರ್ಥನ ಆಗವಲ್ದು. ಎಲ್ಲೋ ಎದುರು ಹೊಡೆಯಾಕತ್ತೈತ್ ನೋಡು. ನೀ ಸುಮ್ನಿರವ. ಆದ್ರ ಆಗ್ತದ ಸ್ವಲ್ಪ ಖರ್ಚು. 10-15,000 ಹೋದ್ರು ಮುಂದ ಲಕ್ಷ ಗಟ್ಲಿ ರೊಕ್ಕ ಬಂದು ಬೀಳ್ತದ. ನೀ ಸುಮ್ಮನೆ ನಿಂದ್ರ. ತಿರುಪತಿ, ಬೇಕಾಗಿರೋದು ಏರ್ಪಾಡೆಲ್ಲ ಮಾಡ. ಸರಿ ಅಮ್ಮ. ಯವ್ವ, ನಾನ್ ನಿನ್ ಜೊತೆ ಮಾತಾಡ್ಬೇಕು. ಬಾ ಬಾ. ಸ್ವಾಮಿ, ನೀವಿಲ್ಲೇ ಧ್ಯಾನ ಮಾಡ್ಕೋತ್ ಕುಂದ್ರಿ. ನೀ ಬಾಯವ್ವ. ಯಜಮಾಂತಿ, ಅಮ್ಮ ಅರ್ಧ ಬುಟ್ಟಿಗೆ ಬಿದ್ದಂಗೆನೆ. ಹುಷಾರಾಗಿ ಮೇಂಟೈನ್ ಮಾಡು. ಗಡ್ಡ ಮೀಸೆ ಬಿದ್ದು ಹೋಗ್ಬಾರ್ದು. ಓಕೆ. ಆತ್ರಿ ಸ್ವಾಮಿ. ಅಣ್ಣ, ನೀ ಬಾ. ಕನಕ, ಮಾಯಾನಂದ ಸ್ವಾಮಿಗಳು ಮೆತ್ತಿಗೆ ಕೇಳಿಸ್ತದ. ಕನಕ, ಮಾಯಾನಂದ ಸ್ವಾಮಿಗಳವರು ನಮ್ ಇಡೀ ಮನನ ಬಂಗಾರ ಮಾಡ್ಬೇಕು ಅಂತ ಪೂಜೆ ಮಾಡ್ಬೇಕು ಅಂತಿದಾರೆ. ನಾವು ಕೂಡ ಅವ್ರು ಏನ್ ಮಂತ್ರ ಹೇಳ್ತಿದಾರ, ಏನ್ ಪೂಜೆ ಮಾಡ್ತಿದಾರ ಅಂತ ಹೊರಗಿಂದ ಕೇಳೋಮು. ಅವ್ರು ಹೊರಟ ನಂತರ ಅದೇ ಪೂಜೆನ, ಅದೇ ಮಂತ್ರಗಳನ್ನ ಹೇಳಿ ನಮ್ ಇಡೀ ಮನನ ಬಂಗಾರ ಮಾಡ್ಬೋಣ. ಹೌದಣ್ಣ. ಸ್ಕೂಲ್ನಾಗ ಪರೀಕ್ಷೆದಾಗ ಮಕ್ಕಳು ಕಾಪಿ ಹೊಡ್ದಂಗ ನೀನು ಚಂದಾಗ ಕೇಳಿ ಆ ಮಂತ್ರ ಕಲ್ತ್ಕೋ. ಆಗ ಪ್ರಪಂಚದಾಗ ನಾವು ಒಬ್ರು ಕೋಟೀಶ್ವರ. ಹೌದೌದು, ಒಂದು ಮಂತ್ರ ಕೂಡ ಮರಿಬಾರ್ದು. ಹುಷಾರ ಕೇಳಿಸ್ಕೋ. ಏನ್ ಗುರುಜಿ, ಹೆಂಗಿದೆ ಸೆಟಪ್? ಆಲ್ಮೋಸ್ಟ್ ಇದು ಫಸ್ಟ್ನೇ ಸೆಟಪ್ ಇದಂಗಿಲ್ವಾ?
ಹಾ ನಾಚಿಕೆ ಆಗಲ್ವಾ ನಿನಗೆ? ಏ ನಾಚಿಕೆ ಏನಕ್ಕೆ? ಅಮ್ಮನ ದುಡ್ಡಿಂದಾನೆ ನಮಗೆ ಬೇಕಾಗಿರೋ ಏರ್ಪಾಟ್ಗಳನ್ನೆಲ್ಲ ಮಾಡ್ಕೊಂಡಿದೀವಲ್ಲ. ನಮ್ ಫಸ್ಟ್ ನೈಟ್ ಹಿಂಗ್ ನಡಿಬೇಕು ಅಂತ ಇತ್ತು. ನಮ್ ಫಸ್ಟ್ ನೈಟಿಗೆ ಪುರೋಹಿತರಿಲ್ದಂಗೆ ನಾವೇ ಮುಹೂರ್ತ ಇಟ್ಕೊಂಡು ನಡ್ಸ್ಕೊತಾ ಇದೀವಿ. ಏ ಯಜಮಾನ, ಸಾಯಿಸ್ಬಿಡ್ತೀನಿ ಈ ತರ ಹುಚ್ಚುಚ್ಚಾಗಿ ಮಾತಾಡಿದ್ರೆ. ಏನ್ ಗೀತಾ, ಇಲ್ಲಿ ನೋಡು ಎಷ್ಟು ಚೆನ್ನಾಗಿರೋ ಏರ್ಪಾಟ್ ಮಾಡಿದಾರೆ ಅಂತ. ಓಯ್, ಅದೆಲ್ಲ ಆಗಲ್ಲ. ಇಂಥ ಕಳ್ತನದ ಮುಹೂರ್ತಕ್ಕೆ ನಾನು ಒಪ್ಕೊಳ್ಳಲ್ಲ. ಮಿತಿ ಮೀರ್ಬಾರ್ದು ಹೇಳ್ತಿದ್ದೀನಿ. ನೋಡು, ರೂಮ್ ರೊಮ್ಯಾಂಟಿಕ್ ಆಗಿದೆ. ನಾನ್ ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದೀನಿ. ನೀನ್ ಇಲ್ಲ ಆಗಲ್ಲ ಅಂತ ಮೂಡ್ ಹಾಳು ಮಾಡಬಾರ್ದು, ಈಗಲೇ ಹೇಳ್ತಿದ್ದೀನಿ. ಕನಕ, ಈ ಹಾಡನ್ ಕೇಳ್ತಿದ್ರ ಭಕ್ತಿ ಹಾಡ್ತಾರ ಇಲ್ಲ ಫಿಲಮ್ ಮಾಡ್ತಾರ ಇದ? ಹೌದಣ್ಣ, ನನಗೂ ಅದ ಡೌಟ್ ಬರಾಕತ್ತೈತಿ. ಏನೋ ಡೌಟ್ ಬರಾಕತ್ತೈತಣ್ಣ. ಓ ಕನಕ, ಇನ್ನಾಗೋಂಗಿಲ್ಲ. ನಾನು ಹೋಗಿ ಬಾಗಿಲು ಬಡಿತನ. ಅಣ್ಣ, ಸ್ವಾಮಿ ಅಣ್ಣ, ಬೇಡ. ಇಲ್ಲ ಕನಕ, ಇಲ್ಲಿ ಬೇರೆ ಏನೋ ನಡ್ಲಿಕ್ಕತ್ತದ. ನೀನಿರು ಹೇಳ್ತೀನಿ. ಎಲ್ಲ ಮೂರ್ಖ ಮನುಷ್ಯನೇ. ಸ್ವಾಮಿಗಳು ಪಾಪ ತಪಸ್ಸು ಮಾಡಬೇಕಾದ್ರೆ ನೀವು ಡಿಸ್ಟರ್ಬ್ ಮಾಡ್ತೀರಾ, ಮೂರ್ಖ. ಅದಲ್ಲ ಸ್ವಾಮಿ, ಅಷ್ಟಕ್ಕೂ ಏನ್ ನಡೀತಾ ಇದೆ ಒಳಗೆ? ಶಕ್ತಿಗಳನ್ನ ಸಂಪಾದಿಸೋದಕ್ಕೆ ಇಲ್ಲಿ ಹಾಡು ಹೇಳ್ತಾ ಇದ್ರೆ ಡಿಸ್ಟರ್ಬ್ ಮಾಡಿದ್ದು ಅಲ್ದೇನೆ ಏನ್ ನಡೀತಾ ಇದೆ ಅಂತ ಕೇಳ್ತೀಯಾ? ಅದಲ್ಲ ಸ್ವಾಮಿ, ಶಕ್ತಿನ ಸಂಪಾದನೆ ಮಾಡ್ಬೇಕು ಅಂದ್ರೆ ಭಕ್ತಿ ಹಾಡನ್ನ ಹಾಡ್ತಾರೆ. ಆದ್ರೆ ಈ ರೀತಿ ಹಾಡನ್ನ ಹಾಡ್ತಿದ್ರಲ್ಲ, ನನಗೆ ಅರ್ಥ ಆಗ್ಲಿಲ್ಲ. ಮೂರ್ಖ, ಇದರಿಂದಾನೇ ಭಕ್ತಿ ಅನ್ನೋದು ಹುಟ್ಟೋದು. ಆ ವಿಷಯ ಗೊತ್ತಾ? ಹಾ, ಕೇಳಿದೀನಿ ಸ್ವಾಮಿ. ಇದು ಕೂಡ ಭಕ್ತಿ ಗೀತೆನೆ. ಇದು ಭಕ್ತಿ ಗೀತೆ ಹೇಗಾಗುತ್ತೆ ಸ್ವಾಮಿ? ಶ್ರೀ ಮಂಜುನಾಥ ಸಿನಿಮಾ ನೋಡಿದ್ಯಾ? ನೋಡಿದೀನಿ ಸ್ವಾಮಿ. ಅದರಲ್ಲಿರೋ ಹಾಡುಗಳು ಯಾವ ಹಾಡುಗಳು? ಭಕ್ತಿ ಗೀತೆಗಳು. ಮತ್ ಇದು ಕೂಡ ಅದೇ ತರದ ಹಾಡೇ ತಾನೆ. ಭಕ್ತಿ ಗೀತೆ ಅಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ಲಾಜಿಕೆ ಸ್ವಾಮಿ. ಅದಕ್ಕೆ ನೀನು ಸುಮ್ನೆ ಹೋಗು. ನಾವು ಬಾಗ್ಲು ಹಾಕೊಂಡು ನಮ್ ಪಾಡಿಗೆ ಹಾಡು ಹೇಳ್ಕೊತೀವಿ. ಏನ್ ಸ್ವಾಮಿ? ಅದೇ ನಮ್ ಪಾಡಿಗೆ ನಾವು ಹಾಡು ಹೇಳ್ಕೊತೀವಿ. ಆಗ್ಲಿ ಸ್ವಾಮಿ, ಹಾಡ್ಕೊಳ್ಳಿ ಹಾಡ್ಕೊಳ್ಳಿ. ಇನ್ನೊಂದ್ಸಲ ಬಾಗಿಲು ತೆಗ್ದೆ ಅಂತ ಅನ್ಕೋ, ನಾವ್ ಇಲ್ಲೇ ರೂಮ್ ಒಳಗಡೆಯಿಂದಾನೆ ಹಿಮಾಲಯಕ್ಕೆ ಮಾಯ ಆಗ್ಬಿಡ್ತೀವಿ. ಬೇಡ ಸ್ವಾಮಿ, ಹಾಡ್ಕೊಳ್ಳಿ ಹಾಡ್ಕೊಳ್ಳಿ. ನಿಮ್ಗೆ ಏನ್ ಆಡ್ಬೇಕು ಅನ್ಸುತ್ತೋ ಅದನ್ನ ಹಾಡ್ಕೊಳ್ಳಿ. ಏನಣ್ಣ? ಇಲ್ಲ ಕನಕ, ನನಗೆ ಕನ್ಫ್ಯೂಸ್ ಆಗ್ಬಿಡ್ತೆ. ಮನ್ಸಿಟ್ರೆ ಭಕ್ತಿ ತಾನಾಗೆ ಹುಟ್ಟು ಬರುತ್ತಂತಲ್ಲ. ಜೊತೆಗೆ ಭಕ್ತ ಕುಂಬಾರ ಹಾಡು, ಕುಂಬಾರನ ಹಾಡು ಅಂದ್ರೆ ಭಕ್ತಿ ಹಾಡೆ ತಾನೆ. ಆ ಫಿಲಮ್ ಅಲ್ಲಿ ಎಲ್ಲಾನು ಭಕ್ತಿ ಹಾಡೆ. ಹಾಡ್ಕೊಳ್ಳಿ ಹಾಡ್ಕೊಳ್ಳಿ. ನೋಟ ಬಂಗಾರವಾಯಿತೆ, ಓಲಾತ ಮಾತೆ ಮಾಣಿಕ್ಯವಾಯಿತೆ. ನೋಟ ಬಂಗಾರವಾಯಿತೆ, ಓಲಾತ ನಗುವೆ ನವರತ್ನವಾಯಿತೆ. ಏನ್ರಿ, ಏನು ಬಂಗಾರದ ಹಾಡೆಲ್ಲ ಹೇಳ್ಕೊಂಡು ಡಾನ್ಸ್ ಬೇರೆ ಮಾಡ್ತಾ ಇದ್ದೀರಾ? ಮತ್ತೆ ಬಂಗಾರದ ಹೆಸರು ಹೇಳಿದ್ರೆ ಸಾಕು, ಒಂದ್ ಸ್ವಲ್ಪನು ಬುದ್ಧಿ ಇಲ್ದಂಗೆ ಹೇಗ್ ಬಕೆಟ್ ಹಿಡಿತಾ ಇದಾರೆ ನೋಡೋ ಮನುಷ್ಯರು. ನಮ್ಮ ಅಜ್ಜಿಗಂತೂ ತುಂಬಾ ದುರಾಸೆ. ಮುಟ್ಟಿದೆಲ್ಲ ಬಂಗಾರ ಆಗತ್ತೆ ಅಂದ್ರೆ ಮಣ್ಣನ್ನು ಹಿಡ್ಕೊಳ್ಳೋಂತ ಜಾತಿ. ಏಚೆ ಹೋಗ್ಲಿ ಬಿಡಿ. ಹಾಗ್ಯಾಕ್ ಹೇಳ್ತೀರಾ? ನಾನ್ ಏನ್ ಮಾಡ್ಲಿ, ಅವ್ರಷ್ಟು ಕೆಟ್ಟ ಮನುಷ್ಯರು. ಅಲ್ಲ ರೀ, ನಿಮ್ ಅಜ್ಜಿ ಒಳ್ಳೆ ಬುದ್ಧಿನ ಎಷ್ಟು ಕೊಂಡಾಡ್ತಾ ಇಲ್ಲ ಮತ್ತೆ ಈ ಇಂಟರ್ನೆಟ್ ಮುಗಿದು ಹೋಗೈತಿ. ಇಂಟರ್ನೆಟ್ ಇಲ್ಲ ಅಂತಂದ್ರ ನಂಗೆ ನಿದ್ದಿನ ಬರೋದಿಲ್ಲ. ಏನ್ ಮಾಡೋದು? ದೊಡ್ಡವ ಹೇಳಿ ರೀಚಾರ್ಜ್ ಮಾಡಿಸ್ಕೊಂತೀನಿ. ಆದ್ರೂ ನನಗಿದ್ನೆಲ್ಲ ನೋಡ್ತಾ ಇದ್ರೆ ನನಗ್ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ ರೀ. ಯಾಕಪ್ಪ? ಅಲ್ಲ, ನಿಮ್ಮಮ್ಮ ನಿಮ್ ಮಾವ ಸಿಗೋ ಬಡ್ಡಿಗೋಸ್ಕರ ಎಲ್ಲಾರ್ನೂ ಕಿತ್ಕೊಂಡ್ ತಿಂತಾ ಇದ್ದಾರೆ. ಇವಾಗಿಲ್ಲಿ ಬಂಗಾರ ಸಿಗತ್ತೆ ಅನ್ನೋ ಆಸೆಗೆ ಏನು ಯೋಚನೆ ಮಾಡ್ದೆ ಆ ವ್ಯಕ್ತಿನ ಕರ್ಕೊಂಡ್ ಬಂದು ಮನೇಲೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಆಶ್ಚರ್ಯ ಆಗ್ತಾ ಇರೋದು. ಆಸೆ, ಅತಿ ಆಸೆ ಅಷ್ಟೇ. ಆ ವ್ಯಕ್ತಿ ಎಷ್ಟು ಖರಾಬ್ ಆಗಿದ್ದಾನೆ ಅಂದ್ರೆ
ಗೀತಾ ಗೋವಿಂದ ಅಲ್ಲಿ ಏನೇನೋ ಹೇಳ್ತಾ ಇದ್ರೂನು ಅಲ್ಲ ಗುರ್ತ ಹೇಳಿಲಿಲ್ಲ. ಗೀತನ್ ವಿಷಯ ಬಿಟ್ಬಿಡಿ, ನಿಮ್ ತಮ್ಮನ್ನ ಹೀಗೆಲ್ಲ ಅನ್ಸ್ಕೊಳಕ್ ಬಿಟ್ಬಿಡ್ತಾರಾ? ಚಿಕ್ಕ ವಯಸ್ಸಿಂದ ಮಾತು ನಡವಳಿಕೆ ಅದು ಇದು ಎಲ್ಲ ನೋಡಿದಾರೆ ಅಲ್ವಾ, ಆದ್ರೂ ಗುರ್ತ ಹಿಡಿಲಿಲ್ಲ. ನನ್ ತಮ್ಮ ಅಷ್ಟು ಪರ್ಫೆಕ್ಟ್ ಆಗಿ ಆಕ್ಟಿಂಗ್ ಮಾಡ್ದ ಅಮ್ಮೆ. ಅದೆಲ್ಲ ಏನೂ ಇಲ್ಲ, ಅವರು ಒಂಥರ ಕತ್ತೆ ಇದ್ದಂಗೆ. ಯಾಕಮ್ಮೆ ಹಂಗಂತ ಇದ್ಯಾ? ಸಾರಿ ರೀ, ಹಂಗೆ ಫ್ಲೋಲ್ ಹೇಳ್ಬಿಟ್ಟೆ. ಅಲ್ಲ ರೀ, ಹಿಂಗ್ ಕುರುಡಾಗ್ ನಂಬಿದ್ರೆ ಅವ್ರನ್ನ ಕತ್ತೆ ಅಂತ ತಾನೇ ಕರಿಯೋದು. ಏ ದೊಡ್ಡೋ, ಏನಿದು ಇಬ್ರು ನಕ್ಕೊಂತ ಕುಂತಾರಲ್ಲ ಯಾಕ? ಇಲ್ ಕೇಳಿ, ಆದ್ರೂನು ಬಂಗಾರಕ್ಕೋಸ್ಕರ ಹೀಗೆಲ್ಲ ಮಾಡ್ತಾರೆ ಅಂತ ನಾನಂತೂ ಖಂಡಿತ ಅನ್ಕೊಂಡೇ ಇರ್ಲಿಲ್ಲ. ಏನೋ ಬಂಗಾರ ಅಂತ ಅನ್ನಕತ್ತಾರಲ್ಲ. ದೊಡ್ಡವರು ಸುಮ್ನೆ ಹೇಳಿದಾರ, ಹಣ ಅಂತ ಅಂದ್ರೆ ಹೆಣನು ಬಾಯ್ ಬಿಡುತ್ತಂತೆ ಅಷ್ಟೇ. ಅಲ್ಲ, ಸ್ವಾಮೀಜಿಗೋಸ್ಕರ ಈ ಮನೆ ಜನ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದಾರಲ್ರಿ. ಮಾಡ್ಲಿ ಎಲ್ಲ ಖರ್ಚು ಮಾಡ್ತಾರಲ್ಲ, ಗೊತ್ತಾಗತ್ತ ಅವ್ರಿಗೆ. ಏನಿದು ಇವ್ರು ಖರ್ಚನ್ನಕತ್ತಾರಲ್ಲ, ತಿಳಿಯುತ್ತ ಅಂತ ಅನ್ನಕತ್ಯಾರ, ಏನೋ ನಡ್ಸಾಕತ್ಯಾರ. ಇಲ್ಲೋಡು, ಇನ್ನೊಂದು ವಿಷಯ, ನೀನ್ ಸ್ವಲ್ಪ ಹುಷಾರಾಗಿರು. ವಟ ವಟ ಅಂತ ಏನೇನೋ ಮಾತಾಡಿ ನಿಜ ಏನು ಅಂತ ಗೊತ್ತಾಗೋ ಹಾಗೆ ಮಾಡ್ಬೇಡ. ಅಯ್ಯೋ, ನಾನ್ ಯಾಕ್ರಿ ಮಾತಾಡ್ತೀನಿ, ನಾನು ಎಚ್ಚರಿಕೆಯಿಂದಾನೇ ಇರ್ತೀನಿ. ನೀವೇ ಬಾಯ್ ಬಿಡೋದು. ಏನಿವ್ರು ಮಾತಾಡಬಾರ್ದು ಅಂತ ಅನ್ನಕತ್ಯಾರ, ಏನಿದು ಮಸಲತ್ತು? ನೋಡು, ಸ್ವಾಮೀಜಿ ಶಿಷ್ಯ ಇಷ್ಟು ಮಾತ್ರ ನೆನ್ಪಿಟ್ಕೋಬೇಕು. ನಿನಗ್ ಬೇರೆ ಏನು ಕೂಡ ನೆನ್ಪಿರ್ಬಾರ್ದು. ಇಲ್ಲ, ಈಗ ಸ್ವಾಮೀಜಿಗೆ ಗೀತಾ ಯಾರು ಗೋವಿಂದ ಯಾರು ಗೊತ್ತೇ ಇಲ್ಲ. ಏನಿದು ಸ್ವಾಮಿ ಅನ್ನಕತ್ಯಾರ, ಗೀತಾ ಗೋವಿಂದನೂ ಅನ್ನಕತ್ಯಾರ. ಏನಿವ್ರ ಹಾಕಿ ಕತ್ತು? ಏನೋ ಮಸಲತ್ ನಡ್ಸಕತ್ಯಾರ, ಕೊಂಡ್ ಹಿಡಿತೀನಿ. ಏನೋ ಹಿರಿಯವನ? ಅಮ್ಮ, ಅಜ್ಜಿ ಬರ್ತಾ ಇದಾರೆ. ನಮ್ಮ ಮಾತನ್ನ ಕೇಳಿಸ್ಕೊಂಡ್ರೋ ಏನೋ ಗೊತ್ತಾಗ್ತಿಲ್ಲ, ಸಿಕ್ಕಾಕೊಂಡ್ರೆ ಸತ್ವಿ. ಏನ್ರೋ ಏನ್ ಮಾಡಕತ್ತೀರಿ ನೀವು? ಏನ್ ಮಾಡ್ತಿದೀವ ಅಜ್ಜಿ? ಏನು ಮಾಡ್ತಾ ಇಲ್ವಲ್ಲ? ನನಗೆಲ್ಲ ಗೊತ್ತಾಗೈತೆ ತಗೊಳ, ನಾ ಎಲ್ಲ ಕೇಳಿಸ್ಕೊಂಡೇನಿ. ಏನ್ ಕೇಳಿಸ್ಕೊಂಡೆ ನೀನು? ಸ್ವಾಮೀಜಿ ಶಿಷ್ಯ ಗೀತಾ ಗೋವಿಂದ. ಗೀತಾ ಗೋವಿಂದು, ಸ್ವಾಮೀಜಿ ಶಿಷ್ಯ. ಏನಿದು ನೀನ್ ಹಿಂಗೆ ಅರ್ಥ ಆಗ್ದಿರೋ ತರ ಹೇಳ್ತಿದ್ಯಾ? ನನ್ಗೇನು ಅರ್ಥ ಆಗ್ಲಿಲ್ಲಪ್ಪ. ನನಗರ್ಥ ಆಗತ್ತ, ಖರೆ ಹೇಳ್ರಿ ಮರ್ಯಾದಿಂದ. ಏನೋ ಮಾಡಕತ್ತೀರಿ ಹೇಳ್ರಿ. ಏನು ಮುಚ್ಚಿಟ್ಟಿಲ್ಲ. ಇವಳು ಆ ಸ್ವಾಮೀಜಿ ಹತ್ರ ಇನ್ನೊಂದು ಉಂಗುರ ಕೂಡ ಮಾಡಿಸ್ಕೊಂಡಿದ್ದಾಳೆ, ಅದನ್ನ ಬಚ್ಚಿಟ್ಟಿದ್ಲು. ಇನ್ನೇನು ಇಲ್ಲ ಅಲ್ಲಿ. ಆಹಾ, ನಮಗ ಗೊತ್ತಿಲ್ದಂಗ ಇನ್ನೊಂದು ಉಂಗ್ರನ ಮುಚ್ಚಿಟ್ಟಿಯಾ ನೀನು? ಹೇಳ್ತೀನಿ ತಡಿ ನಿಮ್ಮ ಅತ್ತಿ ಮುಂದೆ ಎಲ್ಲ. ಅಜ್ಜಿ ಬೇಡ ಅಜ್ಜಿ, ಪ್ಲೀಸ್ ಅಜ್ಜಿ. ಅದು ಅಷ್ಟ ಅಲ್ದ, ಈ ಗೀತಾ ಗೋವಿಂದ ಅಂತಂದ್ರಲ್ಲ ಯಾಕ? ಅದಾ ಏನು ಇಲ್ಲ, ಏನು ಇಲ್ಲ. ಆ ಸ್ವಾಮೀಜಿ ಅವರು ಹೋಗೋ ಅಷ್ಟರಲ್ಲಿ ಗೀತಾ ಗೋವಿಂದ ಇಬ್ರು ಕರ್ಸಿದ್ರೆ ಅವರು ಕೂಡ ಏನಾದ್ರು ಕಾಣಿಕೆ ತಗೋಬಹುದಲ್ವಾ? ಎಷ್ಟೇ ಆದ್ರೂ ಅವ್ನು ನನ್ನ ತಮ್ಮನ ಹೆಂಡತಿ, ಅದಕ್ಕೆ ಅಜ್ಜಿ. ಏ ಅವ ನಿನ್ ತಮ್ಮ, ಆಕಿ ತಮ್ಮನ ಹೆಂಡ್ತಿರೋದ್ರ ಮರ್ತ್ ಬಿಡು. ಆಕಿ ಏನಾರ ಇಲ್ಲಿ ಬಂದ್ಲಂದ್ರ ಎಲ್ಲ ಹಾಳು ಮಾಡ್ಬಿಡ್ತಾಳ. ಹೆಂಗ ನಮ್ ಟೈಮ್ ಚಲೋ ಐತಿ, ಆಕಿ ಅವ್ರ ತವ್ರ ಮನೆಗೆ ಹೋಗ್ಯಾಳ. ಹಿಂಗ ಹುಚ್ಚುಚ್ಚಾರ ವಿಚಾರ ಮಾಡಿ ಎಲ್ಲ ಹಾಳು ಮಾಡ್ಬಿಡ್ಬೇಡ. ಸರಿ ನೀನ್ ಹೇಳಿದ್ಯಲ್ಲ, ಸರಿ ಬಿಡು. ಸರಿ, ನೀನೇನು ಈ ಟೈಮಲ್ಲಿ ಬಂದಿದ್ಯಾ? ಇದು ರೀಚಾರ್ಜ್ ಮುಗ್ದಾಯ್ತಾ? ಸ್ವಲ್ಪ ರೀಚಾರ್ಜ್ ಮಾಡ್ಕೊಡು. ಸರಿ, ನಾನ್ ಮಾಡ್ತೀನಿ, ನೀನ್ ಹೊರಡು. ಅಲ್ಲ, ಈ ಸೊಂಟಕ್ಕೆ ಕಟ್ಕೊಂತಾರಲ್ಲ ದೊಡ್ಡ ದೊಡ್ಡ ಬೆಲ್ಟು ಐತೇನೇ ನಂತಕ್ಕ? ಇದೆ. ಬೆಲ್ಟಾ? ಯಾಕೆ? 2 ಬೆಲ್ಟ್ ಕೊಡ. ನಿನ್ಗ್ಯಾಕೆ ಬೇಕಜ್ಜಿ ಬೆಲ್ಟು? ನಾಳೆ ಆ ಸ್ವಾಮೀಜಿ ಪೂಜೆ ಮಾಡ್ತಾರಲ್ಲ, ಆಗ ಡಾಬ್ ತರ ನಾ ಸೊಂಟಕ್ಕೆ ಕಟ್ಕೊಂಡು ಅದನ್ನ ಬಂಗಾರ ಮಾಡ್ಕೊಡ್ರಿ ಅಂತ ನಾ ಕೇಳ್ತೇನಿ. ಅಜ್ಜಿ,
ನಿಮ್ಗೆ ಸಮಾಧಿ ಕಟ್ಟಬೇಕಜ್ಜಿ. ಆ? ಚಿ 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 ನಿನಗೆ ದೊಡ್ಡ ಗುಡಿನೇ ಕಟ್ಟಿಸ್ಬೇಕು. ನಿನಗೆ ಅಷ್ಟಿಷ್ಟು ಬುದ್ಧಿ ಇಲ್ಲ. ಆ, ಮತ್ತೆ ಏನ್ ಅನ್ಕೊಂಡಿ ನನ್ನ? ಆ ಬೆಲ್ಟು ತೆಗೆದಿಡು. ಸರಿ ಸರಿ ಬೆಳಗ್ಗೆ ಎತ್ತಿಡ್ತೀನಿ ಬಿಡು. ಸರಿ, ರೀಚಾರ್ಜ್ ಮಾಡೋದನ್ನ ಮರಿಬೇಡ. ನನಗೆ ನಿದ್ದೆನ ಬರೋದಿಲ್ಲ ರಾತ್ರಿ. ಮಾಡಿಸ್ತೀನಿ ಬಿಡು, ನೀನು ಹೋಗು. ಅಯ್ಯಪ್ಪ, ನೋಡ್ದ್ಯಾ ನಮ್ಮ ಅಜ್ಜಿನ? ಸೊಂಟಕ್ಕೆ ಬೆಲ್ಟ್ ಕಟ್ಕೊಂಡು ಅದನ್ನ ಬಂಗಾರ ಮಾಡಿ ಅಂತ ಕೇಳ್ತಾಳಂತೆ. ಮುದುಕಿಗೆ ಅಷ್ಟಿಷ್ಟು ಬುದ್ಧಿ ಇಲ್ಲ, ಕೇಡ್ ಬುದ್ಧಿ. ಅಣ್ಣ, ಈಗ ಸ್ವಾಮಿಗಳನ್ನ ಎಬ್ಬಿಸ್ಬೇಕು, ಚಂದಗೆ ಮಸ್ಕ ಹೊಡಿಬೇಕ. ಅಲ್ಲ, ಸ್ವಾಮಿಗಳು ಮುಂಜಾನೆ ಟೀ ಕಾಫಿ ಕುಡಿತಾರಂತೆ. ಇಲ್ಲಾಂದ್ರ ಅಮೃತ ಬೇಕು ಅಂತಂದ್ರ ನಾವ್ ಏನ್ ಮಾಡೋದು? ಸ್ವಾಮಿಗಳನ್ನ ಎಬ್ಸಿ ಅವ್ರನ್ನೇ ಕೇಳಿದ್ರಾಯ್ತು ಬಿಡ. ನಡಿ. ಬರ್ರಿ. ಲೇ, ಇವ್ ನಿದ್ದೆಯಿಂದ ಹಾಗೆ ಎದ್ದು ವೇಷ ಹಾಕದೆ ಹಾಗೆ ಬಂದ್ಬಿಟ್ಟಿದ್ದಾನೆ ಕಣೋ. ಏನ್ ಮಾಡೋದು ಈಗ? ಸಿಕ್ಕಾಕೊಂಬಿಟ್ಟ ಕಣೋ ಇವನು. ಇಷ್ಟೆಲ್ಲ ಪ್ಲಾನ್ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ನೀರಲ್ಲಿ ಹೋಮ ಮಾಡ್ದಾಗ ಆಯ್ತಲ್ಲ ತಾಯಿ. ಇವಾಗ ಏಯ್, ನೀ ಯಾವಾಗ ಬಂದಿ? ಈ ರೂಮ್ನಾಗ ಏನ್ ಮಾಡಕತ್ತಿ? ಏನ್ ಭಕ್ತಾದಿಗಳೇ, ಮಾಯಾನಂದ ಅವರ ಶಿಷ್ಯನ ನೀವು ಹೋಗೋ ಬಾರೋ ಅಂತ ಕರಿತಿದಿರಲ್ಲ. ನೀ ಹೆಂಗ ಮಾಯಾನಂದ ಸ್ವಾಮಿ ಶಿಷ್ಯ ಅದೋ ಗೋವಿಂದ? ಅಯ್ಯೋ, ಇವ್ರ ಮೀಸೆ ಗಡ್ಡ ಬಿಟ್ಟು ಹಾಗೆ ಹೋಗಿದ್ದಾರೆ. ಹೇ, ಕೇಳಿದ್ರ ಹಂಗ ಸುಮ್ ನಿಂತಿದೀಯಲ್ಲ, ಹೇಳ. ಅಯ್ಯಯ್ಯೋ, ನನ್ ಗಡ್ಡ ಮೀಸೆ ಅಂಟಿಸ್ಕೊಳ್ದಂಗೆ ನಿದ್ರಿಂದ ಹಂಗೆ ಬಂದಂಗಿದ್ಯಲ್ಲ. ಇವಾಗ ಏನ್ ಮಾಡೋದಪ್ಪ? ಭಕ್ತರಿಗೆ ಶುಭೋದಯ. ಶಿಷ್ಯ, ಏನು ವಿಶೇಷ? ನಮ್ ಗೋವಿಂದನ ನೀವ್ ಶಿಷ್ಯ ಅಂತೀರಲ್ಲ, ಯಾಕ್ ಸ್ವಾಮಿ? ನಿಮ್ಮ ಗೋವಿಂದನ ನಗಾತೀರಲ್ಲ ಸ್ವಾಮಿ. ನಾನ್ ಎಷ್ಟು ದಿನ ಅಂತ ಈ ಮಾಯಾ ಪ್ರಪಂಚದಲ್ಲಿ ಇರಕ್ಕಾಗತ್ತೆ. ಅದಕ್ಕೇನೆ ನನ್ ಶಿಷ್ಯಂಗೆ ನನ್ನ ಶಕ್ತಿ ಎಲ್ಲ ಧಾರೆ ಇರ್ತಾ ಇದ್ದೀನಿ. ನೀವು ನಿಮ್ಮ ಮಗನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀರಾ ಅನ್ಸತ್ತೆ. ನಿಮ್ ಮಗನ್ನೇ ನೆನೆಸ್ಕೊಂಡು ನಿದ್ದೆ ಮಾಡಿದೀರಾ ಅನ್ಸತ್ತೆ. ಅದಕ್ಕೇನೆ ನನ್ನ ಶಿಷ್ಯ ಈಗ ನನ್ನ ಶಕ್ತಿಯಿಂದ ನಿಮ್ಮ ಸುಪುತ್ರನ್ ತರ ಕಾಣಿಸ್ತಿದ್ದಾನೆ. ಹೌದಾ? ಹೌದು. ಅಂದ್ರ ನನ್ನ ಮಗನ ಅವತಾರ ಎತ್ತನ ನಿಮ್ ಶಿಷ್ಯ? ಹೌದು. ನನ್ನ ಮಾಯೆಯಿಂದ ಎಷ್ಟು ಅವತಾರ ಬೇಕಾದ್ರೂ ಎತ್ತತಾರೆ. ಹಂಗಾರ ಒಂದ್ ಸಾರಿ ನಿಮ್ ಶಿಷ್ಯನ ನನ್ನ ದೊಡ್ಡ ಮಗನ್ ತರ ಅವತಾರ ಎತ್ತಕ್ ಹೇಳ್ರಿ. ಈಗಿಂದೀಗ್ಲೇ ನನ್ನ ಮಾಯೆನ ತೋರ್ಸಿದ್ರೆ ನೀವು ಮೂರ್ಛೆ ಹೋಗ್ತೀರಾ. ಶಿಷ್ಯ, ರೂಮಿಗ್ ಹೋಗಿ ಬಾಗ್ಲು ಹಾಕೊಂಡು ಬಾಗ್ಲು ತೆಗ್ದಿದ ತಕ್ಷಣನೇ ಇವ್ರ ದೊಡ್ಡ ಮಗನ್ ತರ ದರ್ಶನ ಕೊಡ್ತೀಯ. ಆಗ್ಲಿ ಸ್ವಾಮಿ. ಇನ್ನು ಏನೋ ನೋಡ್ತಿದ್ಯೋ? ಹಿಂದ್ಗಡೆ ಬಾಗ್ಲಿಂದ ಒಳಗಡೆ ಹೋಗು. ಹೋಗು ಹೋಗು ಹೋಗು. ಏಯ್, ಹೋಗು 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 ಹೋಗು, ನೀನು ಇಲ್ಲಿಂದ ಹೋಗು. ಶಿಷ್ಯ, ಈಗ ನೀನು ಕನಕಲಕ್ಷ್ಮಿ ಅವರ ದೊಡ್ಡ ಮಗನ್ ತರ ಬದ್ಲಾದ್ಯಾ? ಹಾ, ಬದಲಾಗಿದ್ದೀನಿ ಗುರುಗಳೇ. ಮತ್ತೆ ಹೊರಗೆ ಬಾ. ಆ, ಆ, ಯವ್ವಾ, ಬಹಳ ಆಶ್ಚರ್ಯ ಆಯ್ತಲ್ಲ. ನನ್ನ ದೊಡ್ಡ ಮಗನ್ ತರಾನ ಆಗ್ಬಿಟ್ಟಾನ. ಈಗ ನನ್ ಗಂಡನಂಗ ಆಗಂತ ಹೇಳ. ಅಯ್ಯೋ, ಇವಾಗ ನಮ್ ಸರದಿ. ಶಿಷ್ಯ, ಹೋಗು, ಹೋಗಿ ಬಾಗಲ್ ಹಾಕು. ತಮ್ಮ ಆಜ್ಞೆ ಸ್ವಾಮಿ. ಹೋಗಪ್ಪ ಹೋಗು ಹೋಗಪ್ಪ. ನೀನ್ ಹೋಗು. ಶಿಷ್ಯ, ನೀನೀಗ ಇವರ ಗಂಡನ್ ತರ ಬದ್ಲಾದ್ಯಾ? ಬದಲಾದೆ ಗುರೂಜಿ. ಮತ್ತೆ ಹೊರಗೆ ಬಾ. ಟಟ್ಟಡೋ. ಛೂ ಮಂದ್ರ, ಪ್ರಸಾದ ತಗೊಳ್ಳಿ. ತಗೊಳ್ಳಿ.
ಯವ್ವಾ ಯವ್ವಾ ನಿಮ್ ಶಿಷ್ಯ ನನ್ ಗಂಡನಾಗ್ ಬದ್ಲಾಗ್ಬಿಟ್ನಲ್ಲ. ನನ್ನ ಮಾಯೆ ಯಾವಾಗ್ಲೂ ಹೀಗೆ ಇರುತ್ತೆ. ಸ್ವಾಮಿ ಸ್ವಾಮಿ ಒಂದ್ಸಲ ನಿಮ್ ಶಿಷ್ಯನ್ನ ನನ್ನ ಹಾಗೆ ಕೂಡ ಬದಲಾಗ ಕೇಳ್ತೀರಾ? ನನಗೆ ನಾನು ಹೇಗಿದ್ದೀನಿ ಅಂತ ನೋಡ್ಕೋಬೇಕು ಅನ್ಸ್ತಿದೆ. ನೀನ್ ಕೇಳ್ದೆ ಅಂತ ನನ್ ಶಿಷ್ಯ ನಿನ್ನ ಅವತಾರ ಎತ್ಬೇಕಾ? ಹೋಗ್ ಕನ್ನಡಿ ನೋಡ್ಕೋ ಸಾಕು.